ಆರೋಗ್ಯದ ಬಗ್ಗೆ ಹೇಳ್ತೇನೆ ಇವತ್ತು. ಸೌತೆಕಾಯಿ ನೀರು 90% ನೀರಿನ ಅಂಶವಿರುವ ಸೌತೆಕಾಯಿ ಸಾಮಾನ್ಯವಾಗಿ ಎಲ್ಲರ ಅಚ್ಚುಮೆಚ್ಚು. ಕೆಲವರು ಹಸಿಯಾಗಿ ತಿಂದರೆ, ಇನ್ನು ಕೆಲವರು ಬಗೆ ಬಗೆಯ ಅಡಿಗೆ ಸಲಾಡ್ ಮೂಲಕ ಬಳಸುತ್ತಾರೆ. ಸೌತೆಕಾಯಿಯ ಸಣ್ಣ ಸಣ್ಣ ತುಂಡುಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ಹಾಕಿಟ್ಟು ಮರುದಿನ ಸೇವಿಸಿದಲ್ಲಿ ದೇಹದ ತ್ಯಾಜ್ಯ ನಿವಾರಿಸುವ ಉತ್ತಮ ಮತ್ತು ಸುಲಭ ಡಿಟಾಕ್ಸ್. ಇದು ಚರ್ಮದ ಕ್ರಾಂತಿಯನ್ನು ಹೆಚ್ಚಿಸಲು, ಜೀರ್ಣ ನಿರ್ಜಲೀಕರಣ ತಡೆಯಲು ಸಹಕಾರಿ. ಇನ್ನೊಂದು ಹೇಳ್ತೇನೆ, ಏನಂತ ಹೇಳಿದರೆ, ಲಿಂಬು ನೀರು ಬೇಸಿಗೆಯ ತಾಪಮಾನಕ್ಕೆ ನಿಸ್ಸಜ್ಜಗೊಂಡ ದೇಹಕ್ಕೆ ಶೀಘ್ರವಾಗಿ ಚೈತನ್ಯ ನೀಡುವ ಶಕ್ತಿ ಇರುವುದು. ಲಿಂಬು ನೀರಿಗೆ ಹೊರಗಿನ ಬಿಸಿಲಿನಿಂದ ಮನೆಗೆ ಕಾಲಿಟ್ಟ ಆಯಾಸ ಪರಿಹರಿಸಲು ಬಿಸಿ ತಂಪಾದ ನೀರಿಗೆ ಲಿಂಬು ಹನಿಯನ್ನು ಸೇರಿಸುವುದು ಉತ್ತಮ. ಇನ್ನೊಂದಿದೆ, ಏನಂತ ಹೇಳ್ತೇನೆ, ಜೀರಿಗೆ ನೀರು. ನಿಮ್ಮ ಅಳತೆಗೆ ಬೇಕಾಗುವಷ್ಟು ನೀರು ಮತ್ತು 4-5 ಚಮಚ ಜೀರಿಗೆಯನ್ನು ನೀರಿಗೆ ಹಾಕಿ ಕುದಿಸಿ ಇಟ್ಟರೆ ನೀರಡಿಕೆಯಾದಾಗ ಕುಡಿಯಬಹುದು. ದೇಹವನ್ನು ತಂಪು ಇಡಬಹುದು. ಮಾತ್ರವಲ್ಲ, ಬೇಸಿಗೆಯು ಸಾಮಾನ್ಯ ಸಮಸ್ಯೆಯ ಉರಿ ಮೂತ್ರವನ್ನು ಕಡಿಮೆ ಮಾಡುತ್ತದೆ. ನಿತ್ಯ ಬಳಸದಲ್ಲಿ ಅಂತ ಸಮಸ್ಯೆ ತಲೆದೋರದು. ಅಕ್ಕಿ ಗಂಜಿ. ಬಸಿದು ಅನ್ನ ಮಾಡುವ ಅಭ್ಯಾಸವೇ ತಪ್ಪಿ ಹೋಗಿರುವ ಇಂದಿನ ದಿನಗಳಲ್ಲಿ ಅಕ್ಕಿ ಗಂಜಿ ಎಂದರೆ ಎಲ್ಲರ ಉಬ್ಬಿರುವುದು ಸಾಮಾನ್ಯ. ಬಸಿದು ಮಾಡುವ ಅನ್ನದ ತಿಳಿ ಆರೋಗ್ಯಕ್ಕೆ ಒಳ್ಳೆಯದು. ಬೇಸಿಗೆ ದಿನಗಳಲ್ಲಿ ಈ ತಿಳಿಗೆ ಸ್ವಲ್ಪ ಮಜ್ಜಿಗೆ ಬೆರೆಸಿ ಕುಡಿದರೆ ದೇಹಕ್ಕೆ ಶಕ್ತಿದಾಯಕವಾಗುತ್ತದೆ. ಇನ್ನೊಂದಿದೆ, ಅದೇನಂತ ಹೇಳಿದರೆ, ತಂಪಿನ ಬೀಜದ ನೀರು. ಬೆಳಿಗ್ಗೆ ಎದ್ದ ತಕ್ಷಣ 1 ಚಮಚ ತಂಪಿನ ಬೀಜವನ್ನು ನೀರಿಗೆ ಹಾಕಿಟ್ಟರೆ ಸ್ವಲ್ಪ ಹೊತ್ತಿನ ನಂತರ ಸಣ್ಣ ಸಣ್ಣ ನಕ್ಷತ್ರಗಳ ರೀತಿಯಲ್ಲಿ ನೀರಿನಲ್ಲಿ ಅರಳುತ್ತದೆ. ಆಹಾರದಲ್ಲಿ ವ್ಯತ್ಯಾಸವಾದಾಗ ಉಂಟಾಗುವ ಅಸಿಡಿಟಿ ಸಮಸ್ಯೆಗೆ ಈ ನೀರಿನ ಸೇವನೆ ಉತ್ತಮ ಮನೆಮದ್ದು. ನಿತ್ಯ ಸೇವಿಸುವ ಪರಿಪಾಠ ಇದ್ದಲ್ಲಿ ನೀರಿಗೆ ಹಾಕಿ ಸೇವಿಸಬಹುದು. ಅಪರೂಪಕ್ಕೆ ಬಳಸುವವರು ಹಾಲಿಗೆ ಜೊತೆಗೆ ಹಣ್ಣಿನ ಸ್ಮೂದಿ ಜೊತೆ ಸೇವಿಸಲು ರುಚಿಯಾಗುತ್ತದೆ. ಇಷ್ಟು ಆರೋಗ್ಯದ ಬಗ್ಗೆ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.